ಕ್ಲೇಶಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಖುಷಿಯಾಗಿರೋದು, ನೋವಿನಲ್ಲಿರೋದು, ಆಸೆ ಪಡೋದು, ಇಲ್ಲ ಕೋಪಿಸ್ಕೊಳ್ಳೋದು, ಇವು 4 ಬಂದು ದೇಹದ ರೂಪಗಳು. ಇವನ್ನೆಲ್ಲ ಬಿಟ್ಟು ಬುದ್ಧಿ ಅಂತ ನಾವು ಹೇಳಿದ್ವಲ್ಲ, ಅದು ಇದರೊಟ್ಟಿಗೆ ಸೇರಿ ವಿಧ ವಿಧವಾದ ಬೇರೆಯ ಪ್ರವೃತ್ತಿಯನ್ನ ಮನುಷ್ಯನಲ್ಲಿ ಹುಟ್ಟಿಸುತ್ತೆ. ಬುದ್ಧಿಯೊಟ್ಟಿಗೆ ಸೇರಿ ಈ ರೂಪಗಳು ಯಾವ ರೀತಿ ಪರಿವರ್ತನೆಯ ಸ್ವರೂಪಗಳನ್ನ ತಾಳುತ್ತೆ ಅಂದ್ರೆ, ಈ ನಮ್ರತೆ, ವಿನಮ್ರತೆ, ಸಹನೆ, ಅಹಿಂಸಾ, ಶುಚಿತ್ವ ಕಾಪಾಡೋದು, ಗುರುಗಳಲ್ಲಿ ಇರುವ ಸೇವಾ ಮನೋಭಾವ, ಒಳ್ಳೆಯದನ್ನ ಮಾಡಬೇಕೆನ್ನುವ ಯೋಚನೆ, ವಿಚಲಿತಗೊಳ್ಳದಂತಹ ಭಕ್ತಿ, ಮತ್ತೆ ನಮ್ಮ ಆತ್ಮವನ್ನು ನಿಯಂತ್ರಿಸುವಂತಹ ಒಂದು ಮನೋಭಾವ, ಇವೆಲ್ಲ ನಮ್ಮ ದೇಹದಲ್ಲಿರುವ ಇಂದ್ರಿಯಗಳ ವಾಸ್ತವಿಕತೆಗೆ ಅಂದ್ರೆ ಶಬ್ದ, ರೂಪ, ರಸ, ಗಂಧ ಮತ್ತೆ ಸ್ಪರ್ಶ, ಇವೆಲ್ಲದ್ರಿಂದ ನಾವು ದೂರ ಇದ್ದು ಅಂದ್ರೆ ವೈರಾಗ್ಯವನ್ನು ಹೊಂದು ನಾನು ನನ್ನದು ಅನ್ನುವ ಅಹಂಕಾರವನ್ನ ಬಿಟ್ರೆ ಆಗ ನಮ್ಮ ದೇಹ ನಮಗೆ ಬರುವಂತಹ ಹುಟ್ಟು, ಸಾವು, ಅನಾರೋಗ್ಯ, ಮುಪ್ಪಿನಲ್ಲಿ ನರಳುವುದು ಮತ್ತೆ ನೋವಿನಿಂದ ಇರುವುದು ಇವೆಲ್ಲವನ್ನು ನೋಡ್ಕೊಳ್ಳುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.